ಚಾಮರಾಜನಗರದ ನಂಜೇದೇವನಪುರದಲ್ಲಿ 5 ಹುಲಿಗಳು ಪ್ರತ್ಯಕ್ಷವಾಗಿವೆ. ಚಾಮರಾಜನಗರದ ನಂಜೇದೇವನಪುರದಲ್ಲಿ 5 ಹುಲಿಗಳು ಕಾಣಿಸಿಕೊಂಡಿವೆ. ಹುಲಿ ಕಾರ್ಯಾಚರಣೆಗೆ ಈಗಾಗಲೇ ಸಾಕಾನೆಗಳನ್ನು ಕೂಡ ಬಳಕೆ ಮಾಡಲಾಗಿದೆ. ಹಾರಂಗಿ ಆನೆ ಶಿಬಿರದಿಂದ 2 ಆನೆಗಳನ್ನು ಕರೆತಂದಿದ್ದಾರೆ. ಈಶ್ವರ ಹಾಗೂ ಲಕ್ಷ್ಮಣ ಸಾಕಾನೆಗಳ ಆಗಮನ ಆಗಿದ್ದು ಸಾಕಾನೆಯನ್ನ ಬಳಸಿ ಅರಣ್ಯ ಸಿಬ್ಬಂದಿಗಳು ಕೂಂಬಿಂಗ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತ ಸಾಕಾನೆಗಳಿಗೆ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಡ್ರೋನ್ನಲ್ಲಿ 5 ಹುಲಿಗಳು ಇರ್ತಕ್ಕಂಥದ್ದು ಗೊತ್ತಾಗಿದೆ. ಎಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ಕಾಣಿಸ್ಕೊಂಡಿದೆ. ಹೀಗಾಗಿ ಸೇಫ್ ಆಗಿ ಅದನ್ನ ಸೆರೆ ಹಿಡಿಬೇಕು ಅನ್ನುವಂತಹ ಕಾರ್ಯಾಚರಣೆಯನ್ನ ಆರಂಭ ಮಾಡಿರ್ತಕ್ಕಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದಕ್ಕೆ 2 ಸಾಕಾನೆಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಹುಲಿಗಳ ನಾಡು ಖ್ಯಾತಿಯ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇದೀಗ ಎಲ್ಲೆಲ್ಲೂ ಕೂಡ ಹುಲಿಗಳ ದರ್ಬಾರೆ ನಡೀತಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ, ವೀರನ್ಪುರ ಹಾಗೂ ಉಡಿಗಾಲ ಈ ಗ್ರಾಮದ ಭಾಗಗಳಲ್ಲಿ ಜಮೀನುಗಳಲ್ಲಿ ಇದೀಗ ಹುಲಿ ಸಂಚಾರ ಹೆಚ್ಚಾಗಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಈ ದೃಶ್ಯಾವಳಿಗಳು ಕೂಡ ಅರಣ್ಯ ಇಲಾಖೆಯ ಡ್ರೋನ್ನಲ್ಲೂ ಕೂಡ ಇದೀಗ ಸೆರೆಯಾಗಿದೆ. ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕೂಂಬಿಂಗ್ ಕೆಲಸವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು ಕಾಣ್ಬೋದು. ನೀವು ದೃಶ್ಯಾವಳಿ ಕೂಡ ಗಮನಿಸ್ಬೋದು. ಇದು ಪಾಳು ಬಿದ್ದಂತ ಗಣಿ ಪ್ರದೇಶ ಅಂತ ಹೇಳ್ಬೋದು. ಈ ಒಂದು ನಂಜೇದೇವನಪುರ ಭಾಗದಲ್ಲಿ ಸಾಕಷ್ಟು ಗಣಿಗಳು ಈಗಾಗಲೇ ನಿಂತು ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಗಣಿಗಳನ್ನೇ ಈಗ ಅಡ್ಡೆಗಳನ್ನಾಗಿ ಮಾಡಿಕೊಂಡು ಹುಲಿಗಳು ತಮ್ಮ ಆವಾಸ ಸ್ಥಾನವನ್ನಾಗಿ ಬದಲಾಯಿಸಿಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಪ್ರದೇಶದಲ್ಲೇ ಇದೀಗ 5 ಹುಲಿಗಳ ಸಂಚಾರ ಕಂಡು ಬಂದಿದೆ. ಮತ್ತು 5 ಹುಲಿಗಳ ದೃಶ್ಯ ಕೂಡ ಅರಣ್ಯ ಇಲಾಖೆಯ ಡ್ರೋನ್ನಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಪ್ರದೇಶದಲ್ಲಿ ಕೂಂಬಿಂಗ್ ಕಾರ್ಯವನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ದುಬಾರೆಯಿಂದ ಕೂಡ ಸಾಕಾನೆಗಳನ್ನು ತರಿಸಲಿಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಲ್ ಡ್ರೋನ್ಗಳನ್ನು ಕೂಡ ಅಂದ್ರೆ ಥರ್ಮಲ್ ಡ್ರೋನ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಹುಲಿ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಕೆಲಸ ಕೂಡ ನಡೀತಿದೆ. ಈಗಾಗಲೇ ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಮತ್ತೆ ಸಿಎಂ ಹಾಗೂ ಅರಣ್ಯ ಸಚಿವರಿಗೆ ಒಂದು ಕರೆಯನ್ನ ಮಾಡೋದ್ರ ಮೂಲಕವಾಗಿ ಶೀಘ್ರದಲ್ಲಿಯೇ ಹುಲಿಯನ್ನ ಸೆರೆ ಹಿಡಿಬೇಕು, ಯಾವುದೇ ಕಾರಣಕ್ಕೂ ಹುಲಿಯನ್ನ ಡ್ರೈವ್ ಮಾಡೋದು ಬೇಡ, ಹುಲಿಯನ್ನ ಸೆರೆ ಹಿಡಿದ್ರಷ್ಟೇ ಹಿಡಿದ್ರಷ್ಟೇ ನಾವು ಒಪ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡೋದು ಬೇಡ ಅನ್ನೋ ಒಂದು ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಲಕ್ಷ್ಮಣ ಮತ್ತು ಈಶ್ವರ 2 ಸಾಕಾನೆಗಳ ಆಗಮನ ಆಗಿದ್ದು ಆ ಆನೆಗಳಿಗೆ ಈಗಾಗಲೇ ಪೂಜೆಯನ್ನು ನೆರವೇರಿಸಿದ್ದು ಕಾರ್ಯಾಚರಣೆ ಯಶಸ್ವಿ ಆಗಲಿ ಅಂತ ಸಿಬ್ಬಂದಿಗಳು ಇದನ್ನ ಮಾಡಿದ್ದಾರೆ. ಅನಂತರದಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿರ್ತಕ್ಕಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ 5 ಹುಲಿಗಳು ಒಂದೇ ಕಡೆಯಲ್ಲಿ ಸೆರೆ ಸಿಕ್ಕಿರೋದು ಕೂಡ ಕಾಣಬಹುದಾಗಿದೆ. ಕೂಂಬಿಂಗ್ ಕಾರ್ಯಾಚರಣೆ ಇವತ್ತೇ ಮುಗಿಯುತ್ತಾ ಅಥವಾ ಅಷ್ಟು ಕಾರ್ಯಾಚರಣೆಯಲ್ಲಿ 5 ಸೆರೆ ಹಿಡಿಯೋದಕ್ಕೆ ಸಾಧ್ಯವಾಗುತ್ತಾ ನೋಡಬೇಕು. ಸರ್ ಬನ್ನಿ ಎಲ್ಲ ಕಡೆಗೆ.